ಅಪ್ಪ ಈ ಮನೆ ಮಾರಿದ್ರೆ ಎಷ್ಟು ದುಡ್ಡು ಸಿಗುತ್ತೆ? ಬ್ಯಾಂಕ್ನವ್ರಿಗ? ಓ ಲೋನ್ ಇದೆಯಲ್ವಾ? ಓಕೆ, ನಿನ್ನ ಅಕೌಂಟಲ್ಲಿ ಎಷ್ಟಿದೆಯಪ್ಪ ದುಡ್ಡು? 10 ಲಕ್ಷ ರೂಪಾಯಿ ಇದೆ. ಇಮಿಡಿಯೇಟ್ ಒಂದು ಚೆಕ್ ಬರಿ. ಏಯ್ ಯಾಕ? ನಾನು ಹೇಳ್ತೀನಿ ಬರಿ, ನೀನು ಬೇಗ ಬರಿ. ಆಯ್ತಪ್ಪ. ನೀನೇ ಬಂದು ನನ್ ಕಾಲ್ ಹಿಡಿಯೋ ಆಗ್ ಮಾಡ್ತೀನಿ ಕಣೋ. 10 ಲಕ್ಷ ರೂಪಾಯಿನ ನೋಡು, ನಿನ್ನನ್ನ ನನ್ ಕಾಲ್ ಹಿಡಿಯೋ ಆಗ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ಅಂತದ್ರಲ್ಲಿ ನಿನಗೆ ಹೇಗೋ ದುಡ್ಡು ಕೊಡ್ತೀನಿ? ಅಯ್ಯೋ ಇದೇನಪ್ಪ? ತುಂಬಾ ಥ್ಯಾಂಕ್ಸ್ ಅಮ್ಮ. ಬರ್ತೀನಿ. ಮಕ್ಕಳಲ್ಲಿ ದೇವರು ನೆಲೆಸಿರ್ತಾನಂತೆ. ಇವ್ರನ್ನೆಲ್ಲ ನೋಡಿದ್ರೆ ನಿಜ ಅನಿಸುತ್ತೆ ಸರ್. ಸರ್, ಇವರಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಕಾಯಿಲೆಯಿಂದ ನರಳ್ತಾ ಇದ್ದಾರೆ ಸರ್. ಆದ್ರೆ ತಮ್ಮ ನೋವನ್ನೆಲ್ಲ ಮರೆತು ತಮ್ಮ ಜೊತೆಗಿದ್ದ ಒಬ್ಬಳು ಸಾಯ್ದೆ ಉಳ್ಕೊಂಡ್ಲಲ್ಲ ಅನ್ನೋ ಖುಷಿ, ಆ ಸಂತೋಷ ಎಷ್ಟು ತುಂಬಿಕೊಂಡಿದೆ ನೋಡಿ ಸರ್. ಇಲ್ಲಿರೋ ಕೆಲವು ಮಕ್ಕಳಿಗೆ ಏನೇ ಮೆಡಿಸಿನ್ ಕೊಟ್ಟರು ಅವ್ರನ್ನ ಬದುಕಿಸಿ ಉಳಿಸ್ಕೊಳಕ್ಕಾಗಲ್ಲ ಸರ್. ಆದ್ರೆ ಕೆಲವು ಮಕ್ಕಳಿಗೆ ಆ ಮೆಡಿಸಿನ್ ಕೊಟ್ರೆ ಬದುಕ್ತಾರೆ ಸರ್. ಆದ್ರೆ ನಮ್ಮ ಹತ್ರ ಹಣ ಇಲ್ಲ ಸರ್. ಅಲ್ಲಿ ನೋಡಿ ಸರ್, ಅವನು ಬದುಕೋದೇ ಕೆಲವೇ ದಿನ ಸರ್, ಅದು ಅವನಿಗೂ ಗೊತ್ತಿದೆ. ಆದ್ರೂ ತನ್ನ ಜೊತೆಗಿದ್ದವಳು ಒಬ್ಬಳು ಸಾಯ್ದೆ ಉಳ್ಕೊಂಡ್ಲಲ್ಲ ಅಂತ ಅವನು ಖುಷಿಯಾಗಿದ್ದಾನೆ ಸರ್. ನಮ್ಮ ಒಂದು ಆಶ್ರಮದಲ್ಲೇ ಇಷ್ಟೊಂದು ಮಕ್ಕಳಿದ್ದಾರೆ ಅಂತಂದ್ರೆ ಇನ್ನ ಈ ಸಿಟಿನಲ್ಲಿ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಎಷ್ಟು ಲಕ್ಷಾಂತರ ಮಕ್ಕಳು ಹೀಗಿರಬಹುದು ಅಂತ ಯೋಚನೆ ಮಾಡಿ ಸರ್. ಈ ಸ್ಥಿತಿಲಿರೋ ಅಷ್ಟು ಮಕ್ಕಳ ಲಿಸ್ಟ್ ನಂಗೆ ಬೇಕು. ಹೇಯ್, ಏನ್ ತಮಾಷೆಗೆ ಮಾಡ್ತಿದ್ದಾರೆ? ಒಂದೇ ಒಂದು ಮಗುಗೆ ಆಪರೇಷನ್ ಮಾಡಕ್ ಹೋಗಿ ಅವ್ರದ್ದು ಊರ್ ಬಾಗ್ಲಿಗೆ ಆಯ್ತು. ಇನ್ನು ಅಷ್ಟು ಜನ ಮಕ್ಕಳು ಅಂದ್ರೆ ಏನ್ ಜನಗಳ ಮುಂದೆ ಹೀರೋ ಆಗ ಹೊರಟಿದ್ಯಾ? ಏಯ್, ನಾನ್ ಮಾಡ್ತಿರೋ ಜನಗಳಿಗೋಸ್ಕರ ಅಲ್ಲ ಕಣ, ನನಗೋಸ್ಕರ. ಏ ಅದೀಮು, ಆ ಒಳಗಡೆ ಮಲಗಿದ್ಯಲ್ಲ ಆ ಮಗುವಿನ ನಗುವಲ್ಲಿ ಎಂತ ಆನಂದ ಸಿಕ್ತು ಗೊತ್ತೇನೋ? ಆ ಒಂದು ಮಗುವಿನ ನಗುವಲ್ಲೇ ಇಂಥ ಕಿಕ್ ಸಿಕ್ತಿದೆ ಅಂದ್ರೆ ಇನ್ನು ಸಾವಿರ ಮಕ್ಕಳ ನಗುವಲ್ಲಿ ಎಂತ ಕಿಕ್ ಇರುತ್ತೋ. ನನಗೆ ಆ ಕಿಕ್ ಬೇಕು, ಆ ಕಿಕ್ ಬೇಕು. ಆ ಕಿಕ್ಗೋಸ್ಕರ, ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಆ ಮಗುವಿನ ನಗುವಿಂದ ಶುರುವಾಯಿತು ಆ ಕಿಕ್ಕು. ಇನ್ನದ್ ನಿಲ್ಲಲ್ಲಮ್ಮ. ಬೇರೆಯವ್ರು ನೋವು ಕಂಡು ಸಂತೋಷ ಪಡೋ ಈ ಕಾಲದಲ್ಲಿ ಬೇರೆಯವ್ರಿಗೆ ಸಂತೋಷ ಕೊಟ್ಟು ಖುಷಿ ಪಡ್ತಾನೆ ನನ್ನ ಮಗ. ಇದುವರೆಗೂ ನನ್ನ ಮಗ ಏನೋ ಆಗ್ಬಿಡ್ತಾನೆ ಅಂತ ಎದುರು ನೋಡ್ತಾ ಇದ್ದೆ. ಎಲ್ರು ಹೃದಯ ಕದಿಯೋ ಕಳ್ಳ ಆಗ್ಬಿಟ್ಟ, ಎಲ್ರು ಒಪ್ಕೊಳ್ಳೋ ಮನುಷ್ಯ ಆಗ್ಬಿಟ್ಟ. ಆ ಹೆಮ್ಮೆ ನನಗಿದೆಯಮ್ಮ. ಒಂದ್ ವೇಳೆ ಸಿಕ್ಕಾಕೊಂಡ್ರೆ? ಅನ್ಕೊಂಡಿರೋ ಕೆಲಸ ಮಾಡು ಮುಗಿಸೋವರೆಗೂ ಅವನು ಯಾರಿಗೂ ಸಿಗ್ತಾನೆ ಅನ್ನೋ ಭಯ ನನಗಿಲ್ಲ. ಅವನಿಗೆ ಎಲ್ಲಿದ್ದಾನೆ ಅಂಕಲ್? ಹಾಯ್, ಹಲೋ ಮೈ ಡಿಯರ್ ಪಾರ್ಟ್ನರ್. ಪಾರ್ಟ್ನರ್ ಅಲ್ಲ, ಬಾಸು, ನನ್ನ
ಬಾಸು ನಾನು ನೋಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಯಾ ಬಾಸ ಏನು ಏನ್ ಬಾಸು ಕೋಟ್ಯಾಂತರ ರೂಪಾಯಿ ನೀನ ಲೋಮ ಮಾಡ್ಬಿಟ್ಯಲ್ಲ ಬಾಸು ನಾ ಸೋತು ಹೋದೆ ಪರವಾಗಿಲ್ಲ ಕಣ, ಸೋತಿರೋ ದುಃಖನ ಚೆನ್ನಾಗೇ ಕವರ್ ಮಾಡ್ತಾ ಇದೀಯ. ಒಂದ್ ರಿಯಲ್ ಟ್ರೂತ್ ಹೇಳ ಬಾಸು, ಫಸ್ಟ್ ಟೈಮ್ ಲೈಫಲ್ಲಿ ಸೋತಿದೀವಲ್ಲ, ಸಖತ್ ಕಿಕ್ಕು ಬಾಸು, ಒಂಥರ ಕಿಕ್ಕು ಬಾಸು. ಸೋತ್ರೆ ಬೇಜಾರಾಗ್ಬಾರ್ದು ಬಾಸು, ಸೆಲೆಬ್ರೇಷನ್ ಮಾಡ್ಕೊಬೇಕು.